ಅಭಿಮಾನಿಗಳೇ, ನೀವು ನನ್ನ ಶಕ್ತಿ ಅಂತ ಹೇಳಿ ಕಿಚ್ಚ ಸುದೀಪ್ ಈಗ ಅಭಿಮಾನಿಗಳಿಗೋಸ್ಕರ ಒಂದು ಭಾವುಕವಾದಂತಹ ಪತ್ರವನ್ನು ಬರೆದಿದ್ದಾರೆ. ಯಾಕಂದರೆ ಕಿಚ್ಚ ಸುದೀಪ್ ಅವರು ಚಿತ್ರರಂಗಕ್ಕೆ ಬಂದು ಇವತ್ತು 30 ವರ್ಷ ಆಗಿದೆ. ಅದಕ್ಕೋಸ್ಕರ ಅಭಿಮಾನಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬರೆದು ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಅಭಿಮಾನಿಗಳೇ, ನೀವೇ ನನ್ನ ಶಕ್ತಿ, ನೀವೇ ನನ್ನ ಧೈರ್ಯ, ಹೀಗಂತ ಅಭಿಮಾನಿಗಳಿಗೆ ಭಾವುಕವಾದಂತಹ ಪತ್ರವನ್ನು ಬರೆದಿದ್ದಾರೆ ಕಿಚ್ಚ ಸುದೀಪ್. ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಚಿತ್ರರಂಗದಲ್ಲಿ 30 ವರ್ಷಗಳ ಸುದೀರ್ಘ ಪಯಣ ಆಗಿದೆ. 1996ರಲ್ಲಿ ಪಯಣವನ್ನು ಆರಂಭಿಸಿರ್ತಾರೆ ಸಿನಿ ಜರ್ನಿಯನ್ನು. ಅಭಿಮಾನಿಗಳು, ನಿರ್ದೇಶಕರು, ನಿರ್ಮಾಪಕರು ಹಾಗೂ ಮಾಧ್ಯಮಗಳಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ತಿಳಿಸಿದ್ದಾರೆ. ಸಿನಿಮಾ ಯಶಸ್ಸಿನಲ್ಲಿ ಸಹ ನಟರು ಮತ್ತು ತಾಂತ್ರಿಕ ವರ್ಗದವರ ಪಾತ್ರ ಕೂಡ ದೊಡ್ಡದಾಗಿದೆ. ನಿಮ್ಮ ಪ್ರೀತಿಯೇ ನನಗೆ ಮುಂದೆ ಸಾಗುವಂತಹ ಧೈರ್ಯ ಕೊಡುತ್ತೆ. ಸಿನಿಮಾ ಎನ್ನುವುದೇನಿದೆ ಅದು ಒಬ್ಬರ ಕೆಲಸ ಅಲ್ಲ, ಅದೊಂದು ತಂಡದ ಕೆಲಸ. ಅದು ನನ್ನ ಮೇಲೆ ನಂಬಿಕೆ ಇಟ್ಟಂತಹ ನಿರ್ದೇಶಕರು ಮತ್ತು ಬರಹಗಾರರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿರ್ಮಾಪಕರು ತೋರಿಸಿದ ಧೈರ್ಯ ಮತ್ತು ವಿಶ್ವಾಸದಿಂದ ನಾನು ಈ ಹಂತಕ್ಕೆ ಬಂದು ನಿಲ್ತಿದ್ದೀನಿ. ನನ್ನ ಎಲ್ಲ ಸಹ ನಟರು ಹಾಗೂ ತಾಂತ್ರಿಕ ವರ್ಗದವರ ಪರಿಶ್ರಮ ಅಮೂಲ್ಯವಾಗಿದೆ. ಅಭಿಮಾನಿಗಳೇ, ನೀವೇ ನನ್ನ ಶಕ್ತಿ ಅಂತ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಭಾವುಕವಾಗಿ ಬರೆದುಕೊಂಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು, ನಾನು ಚಿತ್ರರಂಗಕ್ಕೆ ಬಂದು ಇಲ್ಲಿಗೆ 30 ವರ್ಷ ಆಗಿದೆ. ಈ 30 ವರ್ಷದ ಜರ್ನಿಯಲ್ಲಿ ನನ್ನ ಜೊತೆ ಇದ್ದಂಥವರು, ಇಲ್ಲದೇ ಇರುವಂಥವರು, ಅರ್ಧಕ್ಕೆ ಬಿಟ್ಟು ಹೋದಂಥವರು ಎಲ್ರಿಗೂ ಕೂಡ ಸೇರಿಸಿ ಹೇಳಿದ್ದಾರೆ. ನೋಡಿ, ಮುಖ್ಯವಾಗಿ ನಾನು ಈ ಮಟ್ಟಕ್ಕೆ ಬಂದು ನಿಲ್ಲೋಕೆ ನನ್ನ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸವನ್ನು ಇಟ್ಟು ನನ್ನನ್ನು ಈ ಮಟ್ಟಕ್ಕೆ ಯಾರ್ಯಾರು ತಂದಿದ್ದೀರೋ, ಯಾರ್ಯಾರು ಕೈ ಜೋಡಿಸಿದಿರೋ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಅಂತ ಭಾವುಕವಾಗಿ ಬರೆದುಕೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಹೇಳ್ತಾ ಇರುವಂಥದ್ದು, ಸ್ಯಾಂಡಲ್ವುಡ್ನಲ್ಲಿ ಅಭಿನಯ ಚಕ್ರವರ್ತಿ ಬಾದ್ಶಾ ಅಂತ ಬಿರುದುಗಳನ್ನು ತೆಗೆದುಕೊಂಡಿದ್ದಾರೆ. ಬೇರೆ ಬೇರೆ ಭಾಷೆಯಲ್ಲಿ ಕೂಡ ನಟನೆ ಮಾಡಿ ಸೈ ಎನಿಸಿಕೊಂಡಿದ್ರು ಅಂತಹ ಸುದೀಪ್ ಅವರಿಗೆ ಇವತ್ತು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಗಿದೆ. ಈ 30 ವರ್ಷಗಳ ಸಾರ್ಥಕ ಪಯಣವನ್ನು ಒಂದು ಸಲ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈ ಯಶಸ್ಸು ಏನು ನನಗಿವತ್ತು ಸಿಕ್ಕಿದೆ ಅದಕ್ಕೆ ಯಾರ್ಯಾರು ಕಾರಣರಾಗಿದ್ದೀರಿ ಅವರಿಗೆ ನಾನೆಲ್ಲ ಧನ್ಯವಾದವನ್ನು ತಿಳಿಸ್ತೀನಿ ಅಂತ 1996ರಲ್ಲಿ ಅವರು ಸಿನಿ ಜರ್ನಿಯನ್ನು ಆರಂಭಿಸಿರ್ತಾರೆ. ಆರಂಭಿಸಿದಾಗ ಇಲ್ಲಿಯವರೆಗೂ ಏನಾಗಿದೆ ನೋಡಿ, ಅಭಿಮಾನಿಗಳಿರ್ಬೋದು, ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ಮತ್ತು ಮೀಡಿಯಾದವರು ಇರ್ಬೋದು, ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದಾರೆ. ನಾನು ಇವತ್ತು ಸಿನಿಮಾ ರಂಗದಲ್ಲಿ ಯಶಸ್ವಿಯಾಗಿ ನಟನಾಗಿದ್ದೀನಿ, ಸೊ ಏನೋ ಹೆಸರು ಮಾಡಿದ್ದೀನಿ ಅಂದರೆ ಅದೆಲ್ಲವೂ ಕೂಡ ನೀವು ಕೊಟ್ಟಿದ್ದೆ. ನನ್ನ ಜೊತೆ ನಟಿಸಿದಂತಹ ಸಹ ನಟರಾಗಿರ್ಬೋದು, ತಾಂತ್ರಿಕ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಅವ್ರ ಪಾತ್ರ ಕೂಡ ತುಂಬ ದೊಡ್ಡದಾಗಿದೆ. ನಿಮ್ಮ ಪ್ರೀತಿನೇ ನನಗೆ ಧೈರ್ಯ ತುಂಬುತ್ತೆ. ನಾನು ಇನ್ನೂ ಕೂಡ ಮುಂದೆ ಸಾಗೋಕ್ಕೆ ಬಲಿಷ್ಠವಾದ ಒಂದು ಧೈರ್ಯವನ್ನು ಕೊಡುತ್ತೆ. ಅದೇ ನನಗೆ ಖುಷಿ. ಸಿನಿಮಾ ಅಂದರೆ ಬರೀ ನನ್ನೊಬ್ಬನಿಂದ ಆಗೋದಲ್ಲ, ಎಲ್ಲರೂ ಕೈ ಜೋಡಿಸಿದರೆ ಆ ಸಿನಿಮಾ ಆಗೋದು. ಒಂದು ತಂಡದ ಪರಿಶ್ರಮ ಇರುತ್ತೆ ಅದರಲ್ಲಿ. ನನ್ನ ಮೇಲೆ ಇಷ್ಟು ದಿನ ನೀವು ನಂಬಿಕೆ ಇಟ್ಟಿದ್ದಾರೆ, ನಿರ್ದೇಶಕರಾಗಿರ್ಬೋದು ಅಥವಾ ಡೈರೆಕ್ಟರ್ಗಳು, ಬರಹಗಾರರೇನಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಿರ್ಮಾಪಕರು ನನಗೆ ಪ್ರೀತಿ ತೋರಿಸಿದ್ದಾರೆ, ಧೈರ್ಯ ತೋರಿಸಿದ್ದಾರೆ, ವಿಶ್ವಾಸವನ್ನು ತುಂಬಿದ್ದಾರೆ, ನನ್ನ ಕನಸುಗಳನ್ನು ನನಸು ಮಾಡಿದ್ದಾರೆ, ನಿಜ ಆಗಿದೆ. ಅದು ಅವರಿಂದ, ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಎಲ್ಲ ಸಹ ನಟರು, ಟೆಕ್ನಿಕಲ್ ಟೀಮು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದರೆ ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ. ನೀವೆಲ್ಲರೂ ಕೂಡ ಸದಾ ನನ್ನ ಎದೆಯಲ್ಲಿರ್ತೀರಿ, ಮನಸ್ಸಲ್ಲಿರ್ತೀರಿ. ನನ್ನ ಯಶಸ್ಸು ಸಿಕ್ಕಿದೆ, ನನ್ನ ಯಶಸ್ಸಲ್ಲಿ ನೀವು ಕೂಡ ಕೈ ಜೋಡಿಸಿದಿರಿ, ನಾನೆಲ್ಲರಿಗೂ ಕೂಡ ಋಣಿಯಾಗಿರ್ತೀನಿ ಅಂತ ಹೇಳಿ ಭಾವುಕವಾದ ಪತ್ರವನ್ನು ಬರೆದಿರುವಂಥದ್ದು ಕಿಚ್ಚ ಸುದೀಪ್ ಅವರು. 30 ವರ್ಷ ಆಗಿದೆ. ಆ 30 ವರ್ಷದ ಜರ್ನಿಯನ್ನು ಇವತ್ತು ರೀಕಾಲ್ ಮಾಡಿಕೊಂಡು ಅದನ್ನು ಒಂದು ಪೋಸ್ಟ್ ಮೂಲಕ ಹಾಕಿದ್ದಾರೆ, ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಇದರಿಂದ ಅಭಿಮಾನಿಗಳಿಗೆ ಕೂಡ ಖುಷಿಯಾಗಿದೆ. ನಮ್ಮ ನಟ 30 ವರ್ಷ ಆಗಿದೆ ಮತ್ತು ನಮಗಾಗಿ ಮಾತನಾಡಿದ್ದಾನೆ, ನಮ್ಮ ಬಗ್ಗೆ ಮಾತನಾಡಿದಾರಲ್ವಾ ಅಂತ ಹೇಳಿ ಒಂದು ಭಾವನಾತ್ಮಕವಾಗಿ ಒಂದು ಪತ್ರವನ್ನು ಬರೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಅದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.